ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನ ಉಗ್ರರು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಪ್ರವಾಸಿಗರನ್ನ ಗುರಿಯಾಗಿಸಿ ಉಗ್ರರು ಅಟ್ಯಾಕ್ ಮಾಡಿದ್ದಾರೆ. ಜಮ್ಮು ಕಾಶ್ಮೀರದ ಪುಲ್ವಾಮಾ ಪ್ರದೇಶದಲ್ಲಿ ದಾಳಿಯಾಗಿರೋದು. ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನ ಉಗ್ರರು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ಉಗ್ರರು ಅಟ್ಯಾಕ್ ಮಾಡಿದ್ದಾರೆ. ಜಮ್ಮು ಕಾಶ್ಮೀರದ ಪಲ್ಗಾಮ್ ಪ್ರದೇಶದಲ್ಲಾಗಿರುವಂತಹ ದಾಳಿ ಇದು. ಲಷ್ಕರ್ ಎ ತೊಯ್ಬಾ ಅಂಗ ಸಂಘಟನೆ ದಾಳಿಯನ್ನ ಮಾಡಿದೆ. ಉಗ್ರ ದಾಳಿಯಲ್ಲಿ ಇಬ್ಬರು ಪ್ರವಾಸಿಗರು ಸಾವನ್ನಪ್ಪಿದ್ದಾರೆ. ಪಾಪ ಜಮ್ಮು ಕಾಶ್ಮೀರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂತಹ ದಾಳಿಗಳು ಬಹಳ ಕಡಿಮೆ ಆಗಿದ್ವು, ತೀರಾ ಕಡಿಮೆ ಆಗಿದ್ವು. ಆದರೆ ಈ ಲಷ್ಕರ್ ಎ ತೊಯ್ಬಾ ಅಂಗ ಸಂಘಟನೆ ಇಲ್ಲಿ ಇವತ್ತು ಅಕ್ಷರಶಃ ಅಟ್ಟಹಾಸವನ್ನೇ ಮೆರೆದಿದೆ. ಅಲ್ಲಿ ಬರುವಂತ ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿದ್ದಾರೆ. ಜಮ್ಮು ಕಾಶ್ಮೀರ ಪ್ರವಾಸಿಗರ ಸ್ವರ್ಗ ಅಂತ ಹೇಳಿ ನಾವು ಕರಿತೀವಿ. ಪ್ರತಿನಿತ್ಯವೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಅಲ್ಲಿ ಜನರು ಬರ್ತಾರೆ, ಪ್ರವಾಸಿಗರು. ಅವರನ್ನ ಗುರಿಯಾಗಿಸಿಕೊಂಡು ಮಾಡಿರುವಂತ ದಾಳಿ ಇದು. ಇಬ್ಬರು ಬಲಿಯಾಗಿದ್ದಾರೆ. ಈಗ Veta, brot man, ta vera nu brot man. Ja, fyre. उसको यार अपने आप बोले ना मुझे क्या बोलते भेलपुरी खाली थी, मेरा पति साइड में था, एक इंसान है उसने उसको गोली मार दी। यहाँ पे उसने बोला कि शायद मुस्लिम नहीं है, उसने उसको गोली मार दी। नहीं आप टेंशन मत लो। अब बेटा आप यहाँ पे रहो, हम साथ में। अपने आप बोले ना मुझे क्या बोलते भेलपुरी खाली थी, मेरा पति साइड में था, एक इंसान है उसने उसको गोली मार दी। यहाँ पे उसने बोला कि शायद मुस्लिम नहीं है, उसने उसको गोली मार दी। नहीं आप टेंशन मत लो। अब बेटा आप यहाँ पे रहो, हम साथ में। उसको यार उसको यार ಗುರಿಯಾಗಿಸಿಕೊಂಡೇ ನಡೆದಿರುವಂತಹ ಒಂದು ದಾಳಿ ಇದು. ಲಷ್ಕರ್ ಎ ತೊಯ್ಬಾ ಅಂಗ ಸಂಘಟನೆ ಈ ರೀತಿಯಾದಂಥ ದಾಳಿಯನ್ನು ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಅಲ್ಲಿ ಇಡೀ ಇಂಡಿಯನ್ ಆರ್ಮಿ ಬೀಡು ಬಿಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದರಲ್ಲೂ ಅತಿ ಹೆಚ್ಚು ಪ್ರವಾಸಿಗರು ಅಲ್ಲಿಗೆ ಹೋಗ್ತಾರೆ. ಪ್ರವಾಸಿಗರ ಸ್ವರ್ಗ ಅಂತ ಹೇಳಿ ಕರೀತಾರೆ ಜಮ್ಮು ಕಾಶ್ಮೀರವನ್ನ. ಅಲ್ಲಿಗೆ ಹೋಗ್ತಾರೆ ಆರಾಮಾಗಿ ನೆಮ್ಮದಿಯಾಗಿ ಒಂದು ಸ್ವಲ್ಪ ದಿನ ಇರೋಣ ಅಂತ ಹೇಳಿ. ಆದ್ರೆ ಅಲ್ಲಿ ನೋಡಿದ್ರೆ ಈ ರೀತಿಯಾದಂಥ ದಾಳಿಗಳು ಮೇಲಿಂದ ಮೇಲೆ ನಡೀತಾನೆ ಇರುತ್ತವೆ. ಅದರಲ್ಲೂ ಈಗ
ಇಬ್ಬರು ಬಲಿಯಾಗಿರೋದು ಗುಂಡಿನ ದಾಳಿಯಲ್ಲಿ. ಅದರಲ್ಲೂ ಒಂದಿಷ್ಟು ಜನ ಪ್ರವಾಸಿಗರಂತೂ ಪಾಪ ಆತಂಕದಲ್ಲಿದ್ದಾರೆ. ಆ ಇಬ್ಬರನ್ನ ಕಳ್ಕೊಂಡಿರುವಂಥ ಕುಟುಂಬಸ್ಥರು ಕೂಡ ಗೋಳಾಡ್ತಾ ಇದ್ದಾರೆ ಅವ್ರ ಜೊತೆಗಿದ್ದವರು. ಪಾಕಿಸ್ತಾನದ ಉಗ್ರರ ಅಟ್ಟಹಾಸ ಇಲ್ಲಿ ಮೆರೆದಿರೋದು. ಉಗ್ರ ದಾಳಿಯಲ್ಲಿ ಪಾಪ ಇಬ್ಬರು ಪ್ರವಾಸಿಗರು ಸಾವನ್ನಪ್ಪಿದ್ದಾರೆ. ಪ್ರವಾಸಿಗರನ್ನ ಗುರಿಯಾಗಿಸಿ ಉಗ್ರರು ಅಟ್ಯಾಕ್ ಮಾಡಿರೋದು ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಒಂದು ಕಡೆ ಇಂಡಿಯನ್ ಆರ್ಮಿ, ಮತ್ತೊಂದು ಕಡೆ ಗಾಯಗೊಂಡಂಥವರನ್ನ ಆಂಬ್ಯುಲೆನ್ಸ್ನ ಮುಖೇನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗ್ತಾ ಇದೆ. ಮತ್ತೊಂದು ಕಡೆ ಬಹಳಷ್ಟು ಜನ ಗೋಳಾಡ್ತಾ ಇದ್ದಾರೆ. ಅವರನ್ನ ಇಂಡಿಯನ್ ಆರ್ಮಿ ಸಮಾಧಾನ ಪಡಿಸ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ.